ಕ್ಯಾಮ್ರಾನ ಗಿಂಬಲ್ಗೆ ಹಾಕಿ ಪರ್ಫೆಕ್ಟಾಗಿ ಹೇಗೆ ಬ್ಯಾಲೆನ್ಸ್ ಮಾಡೋದು ಅಂತ 100% ನಾನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಆರಾಮಾಗಿ ತುಂಬ ರಿಲ್ಯಾಕ್ಸ್ ಆಗಿ ನೀವು ಬ್ಯಾಲೆನ್ಸ್ ಮಾಡ್ಕೋಬೋದು. ಪರ್ಫೆಕ್ಟ್ ಬ್ಯಾಲೆನ್ಸ್ ಮಾಡಿದ್ರೆ ಪರ್ಫೆಕ್ಟ್ ಶಾಟ್ ಸಿಗುತ್ತೆ ನಿಮಗೆ. ಇಲ್ಲ ಅಂದರೆ ವೈಬ್ರೇಟ್ ಆಗಿಬಿಡುತ್ತೆ ಕ್ಯಾಮ್ರಾ, ಇಲ್ಲ ಗಿಂಬಲ್ ಪಕ್ಕ ಹೋಗುತ್ತೆ. ಸೊ ಅದೆಲ್ಲ ನೆನಪಲ್ಲಿ ಇಟ್ಕೊಂಡು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ನಮಸ್ತೆ, ನಾನು ಮನೋಹರ್ ಆಚಾರ್, ಸಿನಿಮಾಟೋಗ್ರಾಫರ್. ಇದು ನಮ್ಮ ಪದ್ಧತಿ ಕನ್ನಡ ಯೂಟ್ಯೂಬ್ ಚಾನಲ್. ಇದು ಆ್ಯಕ್ಚುಲಿ ಡ್ರಮ್ಮು, ನಮ್ಮ ಮನೆ ನೀರು ಡ್ರಮ್ಮು. ನನಗೆ ಅಷ್ಟೊಂದು ಫ್ಲೆಕ್ಸಿಬಲ್ ಆಫೀಸ್ ಸ್ಪೇಸ್ ಇಲ್ಲ, ಬಟ್ ಇರೋದ್ರಲ್ಲಿ ಮೇಂಟೈನ್ ಮಾಡಿ ಮಾಡ್ತಾ ಇದ್ದೀನಿ. ಯಾರು ಬೇಜಾರು ಮಾಡ್ಕೊಂಬೇಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಬ್ಯಾಲೆನ್ಸ್ ಮಾಡೋಣ. ಸೊ ಗಿಂಬಲ್ ಫಿಕ್ಸ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಗೊತ್ತಿಲ್ಲ ಅಂದರೆ ಇಂದ್ಲು ವಿಡಿಯೋ ವಾಚ್ ಮಾಡಿ ಪರ್ಫೆಕ್ಟಾಗಿ ಅಸೆಂಬಲ್ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ. ಮತ್ತು ಇವಾಗ ಕ್ಯಾಮ್ರಾನ ಗಿಂಬಲ್ಗೆ ಫಿಕ್ಸ್ ಮಾಡೋಣ. ಓಕೆ, ಸಿರೀಸ್ ಫಿಕ್ಸ್ ಮಾಡ್ತಾ ಇದ್ದೀನಿ. ಓಕೆ, ಫಿಕ್ಸ್ ಆದಮೇಲೆ ಹಿಂದೆಗಡೆ ಸೊ ಲಾಕಿಂಗ್ ಸಿಸ್ಟಮ್ ಇದೆ, ಈ ಲಾಕ್ ನೀವು ಮಾಡ್ಕೊಳ್ಳಿ. ಸೊ ಇದಾದಮೇಲೆ ನೆಕ್ಸ್ಟು ನಮಗೆ ಮೇಯ್ನು ಬೇಕಾಗಿರೋದು ನಾವು ಈ ಮೇಲ್ಗಡೆ ಪೊಸಿಷನು, ಇದನ್ನು ನೀವು ಅಸೆಂಬಲ್ ಮಾಡ್ಕೋಬೇಕು. ಟಿಲ್ಟ್ ಡೌನ್ ಟಿಲ್ಟ್ ಅಪ್ ಅಂತ ಮಾಡ್ತಿರಲ್ಲ ಅದು ಮಾಡ್ಕೊಳ್ಳೋಕ್ಕೂ ಮುಂಚೆ ಸೀರೀಸ್ ಇಲ್ಲಿ ಲಾಕಿಂಗ್ ಸಿಸ್ಟಮ್ ಇದೆ. DJI-RS3 Pro ನಾನೀಗ ನಿಮಗೆ ತೋರಿಸ್ಕೊಡ್ತಾ ಇರೋದು. ಇದು ರಿಲೀಸ್ ಮಾಡಿ, ಸರಿನಾ? ರಿಲೀಸ್ ಮಾಡಿ ನೆಕ್ಸ್ಟು ನೋಡಿ ಕರೆಕ್ಟಾಗಿದೆಯಾ? ಇದು ಆ್ಯಕ್ಚುಲಿ ಕರೆಕ್ಟಾಗಿದೆ. ಮೇಲ್ಗಡೆ ಎತ್ತಿ. ಸೊ ಬಿದೋಗ್ತಾ ಇದೆ. ಓಕೆ, ಡನ್. ನೆಕ್ಸ್ಟು ನಾವೇನು ಮಾಡಬೇಕು ಅಂದರೆ ನೀವು ನೆಕ್ಸ್ಟು ಮೇಲೆ ಎತ್ಬಿಟ್ಟು, ಸೊ ಅದು ಹೋಗ್ತಾ ಇಲ್ಲ ಅಂದರೆ ಸಿದಿಸ್ ಇಲ್ಲಿ ಹ್ಯಾಂಡ್ಲ್ ಇದೆಯಲ್ಲ, ಈ ಹ್ಯಾಂಡ್ಲು ಸಿದಿಸ್ ನೋಡ್ಕೊಳ್ಳಿ. ಸೊ ಈ ಹ್ಯಾಂಡ್ಲ್ ಇದೆಯಲ್ಲ, ಈ ಹ್ಯಾಂಡ್ಲು ನೀವು ಲೂಸ್ ಮಾಡ್ಕೋಬೇಕು. ಲೂಸ್ ಮಾಡಿಕೊಂಡು ಹಿಂದಕ್ಕೆ ತೊಗೊಳ್ಳಿ. ನಾನೀಗ ತೋರಿಸ್ತಾ ಇರೋದು ಟಿಲ್ಟ್ ಅಪ್ ಟಿಲ್ಟ್ ಡೌನ್ದು. ಓಕೆ, ಮೇಲ್ಗೆ ಮುಂದೆ ಹಾಕಿ ಹಿಂದೆ ಹಾಕಿ ಪರ್ಫೆಕ್ಟಾಗಿ ಕೂರಬೇಕಿದು. ಸೊ ಇಲ್ಲಿ ಮೇಲಕ್ಕೆ ಕೆಳಗಡೆ ಹಿಂಗೆಲ್ಲ ಆಡಬಾರ್ದು. ಓಕೆ, ಪರ್ಫೆಕ್ಟಾಗಿ ಕೂರ್ತಾ ಇದೆಯಾ ನೋಡ್ಕೊಳ್ಳಿ. ಪರ್ಫೆಕ್ಟಾಗಿ ಕೂತಿದ್ದೆ. ಸೊ ಈಗ ಇದನ್ನು ಲಾಕ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟು ಮುಂದೆ ನಿಲ್ಲಿಸಿ. ಹೀಗೆ ನೋಡಿ ಪರ್ಫೆಕ್ಟಾಗಿ ಆಗಿದೆಯಾ? ಪರ್ಫೆಕ್ಟಾಗಿ ಆಗಿಲ್ಲ ಅಂತ ಅಂದ್ಕೊಳ್ಳಿ. ಅವಾಗ ಏನು ಮಾಡಬೇಕು ಅಂದರೆ ಇಲ್ಲಿದೆಯಲ್ಲ, ಈ ಲಾಕ್ನ ರಿಲೀಸ್ ಮಾಡಿ. ಈ ಸ್ಕ್ರೂ ಇದೆಯಲ್ಲ, ಈ ಸ್ಕ್ರೂನ ಹಿಂದೆ ಮುಂದೆ ಮಾಡಿ. ಕೆಳಗಡೆ ಬಿದ್ದೋಗ್ತಾ ಇದೆ. ಸೊ ಕ್ಯಾಮ್ರಾ ಒಂದು ಕೈಲಿ ಹಿಡ್ಕೊಂಡಿರ್ಬೇಕು ನೀವು. ಓಕೆ, ಇಲ್ಲಾಂದರೆ ಬಿದ್ದೋಗುತ್ತೆ. ಹಿಂದೆ ತಳ್ಳಿ, ಮುಂದೆ ತಳ್ಳಿ, ಹಿಂದೆ ತಳ್ಳಿ. ನೋಡಿ ಕರೆಕ್ಟಾಗಿ ಆಗಿದೆಯಾ? ಸೊ ಇದೇನಾಗುತ್ತೆ, ಕ್ಯಾಮ್ರಾ ನೋಡಿ ಹಿಂಗೆ 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 ಆಗುತ್ತೆ. ಈ ಕಡೆ ಈ ಕಡೆ ಈ ಕಡೆ ಆ ಕಡೆ ಲೂಸ್ ಆಗುತ್ತೆ. ನೀವು ಲೂಸ್ ಮಾಡಿರೋದ್ರಿಂದ ಲೂಸ್ ಆಗುತ್ತೆ. ಯಾವುದೇ ಗಿಂಬಲ್ ಆದರೂ ಅಷ್ಟೇ. ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟಾಗಿ ಕೂರಲ್ಲ ನಿಮಗೆ. ಓಕೆ, ಸೊ ಇದನ್ನೇನು ಮಾಡಬೇಕಂದ್ರೆ ಮೇಯ್ನು ಸೊ ಈ ಕಡೆಗೆ ಆದಷ್ಟು ತೊಗೊಳ್ಳಿ. ಯಾಕೆಂದರೆ ನಾವು ಆಪ್ರೇಟ್ ಮಾಡಬೇಕಾದ್ರೆ ಯಾವಾಗಲೂ ಮ್ಯಾಕ್ಸಿಮಮ್ ರೈಟ್ಗೆ ಆ ಕಡೆಗೆಲ್ಲ ಹೊಡೆದಾಗ ಇದು ನಿಮಗೆ ಅನುಭವ ಆಗುತ್ತೆ. ಅನುಭವ ಆದಾಗ ಕೆಲವೊಂದು ಶಾರ್ಟ್ ನೀವು ತೆಗೆದಾಗ ನಿಮ್ಗೆ ಗೊತ್ತಾಗುತ್ತೆ ಯಾಕೆ ನಾನು ಈ ಕಡೆ ಹೇಳ್ಕೊಳ್ಳಿ ಅಂತ ಹೇಳಿದೆ ಅಂತ. ಸಿರೀಸ್ ಓಕೆ, ಸಿರೀಸ್ ಆಗಿದೆಯಾ? ಸೊ ಈಗಿದ ಲಾಕ್ ಮಾಡಿ. ಓಕೆನಾ? ನೀವು ಇದು ಇನ್ನೊಂದು ಸ್ವಲ್ಪ ಲೂಸ್ ಆಗಿದೆ ಅಂದರೆ ನೀವು ಬೇಕಾದರೆ ಇನ್ನೊಂದು ಸ್ವಲ್ಪ ಟೈಟಾಗಿ ಲಾಕ್ ಮಾಡ್ಕೊಳ್ಳಿ. ಸೊ ಇದಾದ ಮೇಲೆ ನೆಕ್ಸ್ಟು ನೀವು ಸೊ ಇಲ್ಲಿ ಒಂದು ಲಾಕ್ ರಿಲೀಸ್ ಮಾಡಿದ್ರಿ. ಸೊ ಇಲ್ಲಿ ಇದನ್ನು ನೀವು ಟೈಟ್ ಮಾಡ್ಕೋಬೇಕು. ಸಿರೀಸ್ ಓಕೆ, ಟೈಟ್ ಆಯಿತಾ? ಸೊ ಇದು ಮತ್ತೆ ಈಗ ನಾವು ಲಾಕ್ ಆದಮೇಲೆ ಇದು ಮೇಲೆ ಕೆಳಗಡೆ ಅಲ್ಲಾಡೋದಿಲ್ಲ. ಮತ್ತು ನಾವೀಗಿದ ಈ ಆ್ಯಕ್ಸಸ್ ಇದೆಯಲ್ಲ, ಇದು ಹೋಗ್ತಾ ಇದೆ. ಕ್ಯಾಮ್ರಾ ಹಿಂಗೆ ಹೋಗ್ಬಿಡುತ್ತೆ. ಸೊ ಇದು ಬ್ಯಾಲೆನ್ಸ್ ಆಗಿಲ್ಲ ಅಂತ ಅರ್ಥ. ಇದನ್ನು ನಾವೇನು ಮಾಡಬೇಕು, ಫಸ್ಟು ಇದರ ಲಾಕು ಬಂದುಬಿಟ್ಟು ನಿಮಗೆ ಇಲ್ಲಿ ಸೈಡಲ್ಲಿರುತ್ತೆ. ಅದನ್ನು ತೋರಿಸ್ಬಿಡ್ತೀನಿ. ಸೀರೀಸ್ ಈ ಲಾಕ್ ರಿಲೀಸ್ ಸೈಡಲ್ಲಿರುತ್ತೆ. ಲಾಕ್ ರಿಲೀಸ್ ಮಾಡಿಬಿಟ್ಟು ಆಮೇಲೆ ನೀವು ಆಪ್ರೇಟ್ ಮಾಡಬೇಕು. ಲಾಕಲ್ಲಿ ಇದ್ದಂಗೆ ಟಕ ಟಕ ಅಂತ ಎಳೀತಾ ಇದ್ರೆ ಇದು ಹೊಟ್ಟೋಗ್ಬಿಡುತ್ತೆ. ಇದು ಹೋದರೆ ಗಯ ನಿಮ್ಮದು. ಓಕೆ, ನೆಕ್ಸ್ಟು ಇಲ್ಲಿ ಪ್ಲೇಟ್ ನಿಮಗೆ ಕಾಣಿಸ್ತಾ ಇದೆಯಾ, ಈ ಲಾಕು. ಸೊ ನೀವು ಈ ಲಾಕ್ ರಿಲೀಸ್ ಆದಮೇಲೆ ಇದನ್ನು ನೀವು ಲೂಸ್ ಮಾಡ್ಕೊಳ್ಳಿ. ಹೋಗಿದೆ ಬ್ಯಾಲೆನ್ಸು ಅಂದಾಗ ನೀವು ಇದನ್ನು ಲೂಸ್ ಮಾಡ್ಕೊಳ್ಳಿ. ಸೊ ಲೂಸ್ ಮಾಡಿಕೊಂಡು ನೀವು ಸೀರೀಸ್ ಹೋಗ್ತಾ ಇದೆ ಈ ಕಡೆ. ಸೊ ಈ ಕಡೆ ಹೋದಾಗ ಏನು ಮಾಡಬೇಕು ನೀವು, ಸೊ ಆದಷ್ಟು ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ. ನಾನು ಆವಾಗಲೇ ನಿಮಗೆ ಓದ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇದನ್ನು ಎತ್ಬಿಟ್ಟು ಮತ್ತೆ ಲೂಸ್ ಮಾಡೋದು. ಓಕೆ, ಹಿಂಗೆ ಹೋಗ್ತಾ ಇದೆ ನಿಮಗೆ. ಆ ಕಡೆಗೆ ತಳ್ಳಿ, ಆ ಕಡೆ ತಳ್ಬೇಕು. ಈ ಕಡೆ ಬೀಳ್ತಾ ಇದೆ ಅಂದಾಗ ನೀವು ಆ ಕಡೆ ತಳ್ಳಬೇಕು. ಸಿರೀಸ್ ಈಗ ಆ ಕಡೆ ಬೀಳ್ತಾ ಇದೆ, ಈ ಕಡೆ ತಳ್ಳಬೇಕು. ಸಿರೀಸ್ ಸೊ ಈಗ ನಾವು ಮಾಡ್ತಾ ಇರೋದು ರೋಲಿಂಗ್ದು ಬ್ಯಾಲೆನ್ಸಿಂಗ್ ನಾವು ಮಾಡ್ತಾ ಇದ್ದೀವಿ ನೋಡಿ. ಫಸ್ಟ್ ಮಾಡಿದ್ದು ನಾವು ಟಿಲ್ಟು, ಈಗ ರೋಲ್, ನೆಕ್ಸ್ಟು ಪ್ಯಾನ್. ಸೊ ಇದೇನಾಗುತ್ತೆ ಅಂದರೆ ಟಿ ವಿ ಮೀಡಿಯಾದಲ್ಲೆಲ್ಲ ಟಿ ಆರ್ ಪಿ ಅಂತಾರಲ್ಲ, ಆ ಲೆಕ್ಕಾಚಾರಕ್ಕೆ ಬರುತ್ತೆ. ಸೊ ನೋಡಿ, ಈ ರೋಲಿಂಗ್ದು ನೀವು ಮಾಡಬೇಕಾದ್ರೆ ಈ ತಕ್ಕಡಿ ಬರುತ್ತೆ ಗೊತ್ತಾ, ಹಳೆ ತಕ್ಕಡಿಗಳು ಬರ್ತಿತ್ತು, ಅದನ್ನ ನೆನೆಸ್ಕೊಳ್ಳಿ. ಸೊ ಅದು ಕೆ ಜಿ ಕರೆಕ್ಟಾಗಿ ಇವತ್ತು ಸುಮಾರು ಜನ ಬಳಸ್ತಾರೆ, ಬಟ್ ನಾನು ನೋಡಿರೋ ರೇರ್. ನೋಡಿ
ಸ್ವಲ್ಪನೇ ಮಾಡಬೇಕು. ಸ್ವಲ್ಪ ಮಾಡಿದ್ರೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಕರೆಕ್ಟಾಗಿ ಕೂತಿದೆಯಾ? ತೂಕ ಕರೆಕ್ಟಾಗಿರಬೇಕು. ಆ ಕಡೆ ಈ ಕಡೆ ಎರಡೂ ಬರೀ 1 ಸೆಂಟಿಮೀಟ್ರಲ್ಲಿ ಚೇಂಜ್ ಆಗಿಬಿಡುತ್ತೆ. ಒಂದೊಂದು ಪಾಯಿಂಟ್ಗಳಲ್ಲಿ ಚೇಂಜ್ ಆಗಿಬಿಡುತ್ತೆ. ಓಕೆ, ಇದೆಲ್ಲ ಓಕೆ ಆದಮೇಲೆ ಇಲ್ಲಿ ನಾನು ಟೈಟ್ ಲಾಕ್ ಮಾಡಬೇಕು ಅಂತ ಹೇಳಿದ್ನಲ್ಲ, ಅದನ್ನು ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ಅದು ಲಾಕ್ ಮಾಡೋಕ್ಕೂ ಮುಂಚೆ ಇಲ್ಲಿ ಕೆಳಗಡೆ ಲಾಕ್ ಮಾಡಬೇಕು. ಲಾಕ್ ಮಾಡಿ ಮೇಲ್ಗಡೆ ಲಾಕ್ ಮಾಡಬೇಕು. ಟೈಟ್ ಆಗಬೇಕು. ಅಕಸ್ಮಾತ್ ನಿಮ್ಗೆ ಲೂಸ್ ಆಗಿದ್ದರೆ ಗೊತ್ತಲ್ಲ, ಮೇಲಕ್ಕೆ ಎತ್ತಿ ಹಿಂದಕ್ಕೆ ಬನ್ನಿ ಮತ್ತು ಟೈಟ್ ಮಾಡಿ. ಕರೆಕ್ಟಾಗಿತ್ತು ಅಂದರೆ ಕ್ಲೋಸ್ ಮಾಡಿ. ಈಗ ನಮಗೆ ರೋಲ್ ಆ್ಯಕ್ಸಸ್ ಏನಿದೆ ಅದು ಬ್ಯಾಲೆನ್ಸ್ ಆಗಿದೆ. ನೆಕ್ಸ್ಟು ನಮಗೆ ಪ್ಯಾನ್ ಆ್ಯಕ್ಸಸ್, ಈ ಪ್ಯಾನಿಂಗ್ ಬರುತ್ತಲ್ಲ, ಇದು ನಮಗೆ ಬ್ಯಾಲೆನ್ಸ್ ಮಾಡಬೇಕು. ಇದು ತುಂಬ ಜನ ತುಂಬ ಥರ ಮಾಡ್ತಾರೆ. ಇದು ಅಷ್ಟೇ ನೀವು ಲಾಕಿಂಗ್ ಸಿಸ್ಟಮ್ಮು ಈ ಪ್ಯಾನ್ಗೆ ಇಲ್ಲಿರುತ್ತೆ. ಓಕೆ, ಈ ಥರ ಇರುತ್ತೆ. ನೀವು ಇದನ್ನು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನು ಯಾವ ಥರ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ. ನಾನು ಕಂಪ್ಲೀಟ್ ಈ ಥರ ಇಟ್ಕೊತೀನಿ. ಈ ಥರ ಇಟ್ಕೊಂಡ್ರೆ ಇದು ಈ ಥರ ಬೀಳಬಾರ್ದು, ಸ್ಟ್ರೈಟಾಗಿ ಕೂತ್ಕೋಬೇಕು. ಸ್ಟ್ರೈಟಾಗಿ ಕೂತ್ಕೋಬೇಕು ಅಂದರೆ ಇಲ್ಲಿದೆಯಲ್ಲ, ಇದನ್ನು ನಾವು ಅನ್ಲಾಕ್ ಮಾಡಬೇಕು. ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳಿ. ನೋಡಿ, ನಾನು ಹಿಂದೆ ತಳ್ತಾ ಇದ್ದೀನಿ. ಇದು ಓಕೆ, ಇದು ಕರೆಕ್ಟಾಗಿ ಕೂತ್ಕೊಂತು. ನಾನು ಚೂರು ಮುಂದಕ್ಕೆ ತಳಿದ್ರೆ ಪರ್ಫೆಕ್ಟ್, 100ಕ್ಕೆ 100. ನೀವು ಯಾವುದೇ ಮಾಡಿ ಸ್ವಲ್ಪನೇ ಮಾಡ್ಕೋಬೇಕು, ಇಲ್ಲ ತುಂಬ ಟೈಮ್ ಹಿಡಿದ್ಬಿಡುತ್ತೆ. ನೋಡಿ, ಕರೆಕ್ಟಾಗಿ ಪ್ಯಾನಿಂಗ್ ಆ್ಯಕ್ಸಸ್ ಕರೆಕ್ಟಾಗಿದೆ. ಸ್ಟೆಪ್ಲೈಸ್ ನೀವು ಯಾವ ಕಡೆ ತಿರುಗಿಸಿದ್ರು ಅಷ್ಟೇ ಪರ್ಫೆಕ್ಟಾಗಿರುತ್ತೆ. ನೀವು ಹಿಂಗೆ ತಿರುಗಿಸಿದ್ರು ಕ್ಯಾಮ್ರಾ ಹಿಂಗೆ ಉಲ್ಟಾ ಮಾಡಿದ್ರು ಪರ್ಫೆಕ್ಟಾಗಿರುತ್ತೆ. ಈ ಥರ ಮಾಡಿದ್ರೆ ಕೆಲವ್ರು ಏನು ಮಾಡ್ತಾರೆ, ಹಿಂಗೆ ಇಟ್ಕೊಂಡು ಹಿಂಗೆ ಮಾಡ್ಕೊತಾರೆ. ಅದು ಏನಂತ ನನಗೂ ಗೊತ್ತಿಲ್ಲ, ಬಟ್ ನಾನು ಮಾಡೋದು ಯಾವಾಗಲೂ ಈ ಥರ ಮಾಡ್ಕೊತೀನಿ. ನನಗೆ ಅವಾಗ ಪರ್ಫೆಕ್ಟ್ ಇರುತ್ತೆ. ಇದೆಲ್ಲ ಆದಮೇಲೆ ನಾವೇನು ಮಾಡಬೇಕು ಅಂದರೆ, ಎಲ್ಲನೂ ಲಾಕ್ ಆಗಿದೆ ಮತ್ತು ಬ್ಯಾಲೆನ್ಸ್ ಕೂಡ ಆಗಿದೆ. ಓಕೆ, ಇದಾದಮೇಲೆ ನೆಕ್ಸ್ಟು ನೋಡಿ, ಇಲ್ಲಿ ಮಾನಿಟ್ರ್ ಇದೆ. ನಿಮ್ಗೆ ಕಾಣಿಸ್ತಾ ಇದೆಯಾ? ಓಕೆ, ಈಗ ಮಾನಿಟ್ರಿಗೆ ಕ್ಯಾಮ್ರಾ ಝೂಮ್ ಆಗುತ್ತೆ. ನೋಡಿ, ಏನು ಮಾಡಬೇಕು ಅಂತ ಗೊತ್ತಾಗುತ್ತೆ ನಿಮಗೆ. ನೋಡಿ, ಈಗ ನಾವು ಮ್ಯಾನ್ಯುಯಲ್ ಬ್ಯಾಲೆನ್ಸ್ ಆಗಿದೆ. ಈಗ ನಾನೀಗ ಗಿಂಬಲ್ನ ಆನ್ ಮಾಡ್ತಾ ಇದ್ದೀನಿ. ಓಕೆ, ಗಿಂಬಲ್ ಆನ್ ಮಾಡಿದ ತಕ್ಷಣ ಲಾಕ್ ಏನಿರುತ್ತೆ ಅದೆಲ್ಲ ಅನ್ಲಾಕ್ ಆಗುತ್ತೆ. RS3 ಪ್ರೋನಲ್ಲಿ, RS3 ಈ ಥರ ವರ್ಷನ್ಗಳು, RS3 RS4 ಏನು ಬರುತ್ತೆ ಅದರಲ್ಲಿ ಲಾಕ್ ರಿಲೀಸ್ ಆಗುತ್ತೆ. ನೆಕ್ಸ್ಟ್ ನಾವು ಬಂದುಬಿಟ್ಟು ನೋಡಿ, ಇಲ್ಲಿ ಗಿಂಬಲ್ ಆಪ್ಷನ್ ಕಾಣಿಸ್ತಾ ಇದೆಯಾ? ಇದನ್ನು ಕ್ಲಿಕ್ ಮಾಡಿ, ಈ ಥರ ಬರುತ್ತೆ. ಆಟೋ ಟ್ಯೂನ್ ಅಂತ ಬರುತ್ತೆ ಮೇಲ್ಗಡೆ. ಇಲ್ಲಿ ನಾರ್ಮಲ್ಲು, ಸೂಪರ್ ಸ್ಮೂತ್ ಅಂತ ಬರುತ್ತೆ. ಇಲ್ಲಿ ಸ್ಟಾರ್ಟ್ ಕ್ಯಾಲಿಬ್ರೇಷನ್ ಅಂತ ಬರುತ್ತೆ. ನೋಡಿ, ಇಲ್ಲಿ ಬ್ಯಾಟ್ರಿ ಬ್ಯಾಕಪ್ ಕೂಡ ಇದರಲ್ಲೇ ಡಿಸೈಡ್ ಆಗುತ್ತೆ. ನೀವು ನಾರ್ಮಲ್ಲಾಗಿ ಕ್ಯಾಲಿಬ್ರೇಷನ್ ಮಾಡಿಕೊಂಡ್ರೆ ಬ್ಯಾಟ್ರಿ ಬ್ಯಾಕಪ್ ಸ್ವಲ್ಪ ಜಾಸ್ತಿ ಬರುತ್ತೆ. ನೀವು ಸೂಪರ್ ಸ್ಮೂತ್ ಅಂದರೆ ಅದೊಂಥರ FPV ಮೋಡ್ ಥರ, ಅಂದರೆ ಈ ಡ್ರೋನ್ಗಳಲ್ಲಿ ತುಂಬ ಫಾಸ್ಟಾಗಿ ಹೋಗೋ ಡ್ರೋನ್ಸ್ ಇರುತ್ತಲ್ಲ, ಅದೇ ಥರ ಇದು ಕೂಡ ತುಂಬ ಪವರ್ಫುಲ್ಲಾಗಿರುತ್ತೆ. ನಿಮಗೆ ಸೂಪರ್ ಸ್ಮೂತ್ ಅಂದರೆ ಎಲ್ಲದಕ್ಕೂ ಅದು ಯೂಸ್ ಮಾಡೋಕ್ಕೆ ಹೋಗ್ಬಾರ್ದು. ಕೆಲವೊಂದು ಸರಿ ತುಂಬ ಫ್ಲೆಕ್ಸಿಬಲ್ ಆಗೋದು ಕೂಡ ತುಂಬ ಅಪಾಯಕಾರಿಯಾಗಿರುತ್ತೆ. ತುಂಬ ಅನ್ಕಂಫರ್ಟಬಲ್ ಆಗಿರುತ್ತೆ. ನಾನು ನಾರ್ಮಲ್ಗೆ ಸ್ಟಾರ್ಟ್ ಕ್ಯಾಲಿಬ್ರೇಷನ್ ಅಂತ ಕೊಡ್ತಾ ಇದ್ದೀನಿ. ನಾವು ಮ್ಯಾನ್ಯುಯಲ್ ಮಾಡಿದ್ದೀವಿ. ಈಗ ಇದು ಒಳಗಡೆ ಸಾಫ್ಟ್ವೇರು ಕ್ಯಾಲಿಬ್ರೇಟ್ ಮಾಡ್ಕೊಳ್ಳುತ್ತೆ. ಸ್ಟಾರ್ಟ್ ಕ್ಯಾಲಿಬ್ರೇಟರ್ ಅಂತ ಕೊಡ್ತಾ ಇದ್ದೀನಿ. ನೋಡಿ, ಈಗ ಕ್ಯಾಮ್ರಾ ಆಟೋಮೆಟಿಕ್ಕಾಗಿ ಅದೇ ಮೂವ್ಮೆಂಟ್ ಮಾಡ್ಕೊಳ್ಳುತ್ತೆ. ಎಲ್ಲ ಅದೇ ಮೂವ್ ಆಗುತ್ತೆ. ಸ್ಟಾರ್ಟ್ ಕ್ಯಾಲಿಬ್ರೇಷನ್ ನಾನು ಕೊಡ್ತಾ ಇದ್ದೀನಿ. ಅದೇ ಟಿಲ್ಟ್ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊತಾ ಇದೆ. ನೆಕ್ಸ್ಟು ರೋಲ್ ಆಗುತ್ತೆ. ಓಕೆ, ನೆಕ್ಸ್ಟು ಪ್ಯಾನಿಂಗ್ ಇಂಟರ್ನಲ್ ಆಗುತ್ತೆ. ಪ್ಯಾನಿಂಗ್ ಈ ಥರ ಅದು ಕರೆಕ್ಟಾಗಿ ಹಾಕ್ಕೊಳ್ಳುತ್ತೆ. ಎಲ್ಲ ಆದಮೇಲೆ ಒಂದು ಸರಿ ಟ್ಯೂನ್ ಮಾಡ್ಕೊಳ್ಳುತ್ತೆ, ಕರೆಕ್ಟಾಗಿದೆಯಾ ಎಲ್ಲ ಅಂತ ಚೆಕ್ ಮಾಡ್ಕೊಳ್ಳುತ್ತೆ. ಎಲ್ಲ ಆದಮೇಲೆ ನಿಮಗಿಲ್ಲಿ ಗ್ರೀನ್ ಕಲರ್ ಬರುತ್ತೆ ಮಾನಿಟ್ರಲ್ಲಿ. ನಿಮ್ಗೆ ಅವಾಗ ಗೊತ್ತಾಗುತ್ತೆ ಗಿಂಬಲ್ ಕರೆಕ್ಟಾಗಿ ನಿಮಗೆ ಬ್ಯಾಲೆನ್ಸ್ ಆಗಿದೆ ಅಂತ. ಅವಾಗ ನೀವು ಗಿಂಬಲ್ ಆಪ್ರೇಟ್ ಮಾಡಬೇಕಾದ್ರೆ ಸ್ವಲ್ಪ ಸ್ಮೂತಾಗಿ ವರ್ಕ್ ಆಗುತ್ತೆ. ನಾನಿವಾಗ ಆಪ್ರೇಟ್ ಮಾಡಿದ್ದು DJI RS3 Pro, Sony A7M4 ಬಾಡಿ ಪ್ಲಸ್ ಸಿಗ್ಮಾ 35mm ಲೆನ್ಸ್. ಇಷ್ಟನ್ನು ನಾನು ನಿಮಗೆ ಆಪ್ರೇಟ್ ಮಾಡಿ ಅದನ್ನ ಬ್ಯಾಲೆನ್ಸ್ ಮಾಡಿ ತೋರಿಸಿದ್ದೀನಿ. ಇದು 100ಕ್ಕೆ 100 ಬ್ಯಾಲೆನ್ಸ್ ಮಾಡುವಂತ ರೀತಿ, ಸರಿನಾ? ಇವಾಗ ಕ್ಯಾಮ್ರಾ ಬ್ಯಾಲೆನ್ಸ್ ಆಗಿರುತ್ತೆ. ನೀವು ಯಾವುದೇ ಲೆನ್ಸ್ ಹಾಕಿದ್ರು ನೀವು ಬ್ಯಾಲೆನ್ಸ್ ಮಾಡಲೇಬೇಕು. ಈಗ 35 ಹಾಕಿದ್ರೆ ನೆಕ್ಸ್ಟ್ 85 ಹಾಕಿದ್ರೆ 85 ತಕ್ಕನಾಗೆ ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ. ಅವಾಗ ನಾವು ಟಿಲ್ಟು ಮಾತ್ರ ಮಾಡಿದ್ರೆ ಸಾಕಾ, ರೋಲಿಂಗ್ ಮಾಡೋದು ಬೇಡವಾ ಅಂದ್ರೆ ಟಿಲ್ಟು ರೋಲಿಂಗ್ ಎರಡೂ ಮಾಡ್ಕೋಬೇಕಾಗತ್ತೆ. ಪ್ಯಾನಿಂಗ್ ಅಕಸ್ಮಾತ್ ನೀವು ಸ್ವಲ್ಪ ಏನಾದ್ರೂ ಒಂದು ಚಿಕ್ ಶಾಟ್ ಅಲ್ವಾ ಅಂತ ಬಿಟ್ಟರು ಟಿಲ್ಟು ರೋಲ್ ಮಾತ್ರ ನೀವು
ಬ್ಯಾಲೆನ್ಸ್ ಮಾಡಲೇಬೇಕಾಗತ್ತೆ. ಒಂದು. ಎರಡನೇದು ನೋಡಿ, ಬ್ಯಾಲೆನ್ಸ್ ಈಗ ಹೆಂಗಾಗ್ಬಿಡತ್ತೆ ಅಂದರೆ, ನೀವು ಟಿಲ್ಟ್ ಮಾಡಿ ರೋಲ್ ಮಾಡಿಲ್ಲ ಅಂದರೆ ನೀವು ಇಂಟರ್ನಲ್ ಅಂದರೆ ಸಾಫ್ಟ್ವೇರ್ ಒಳಗಡೆ ತಗೊಳುತ್ತಲ್ಲ, ಸಾಫ್ಟ್ವೇರ್ ಮುಖಾಂತರ ತಗೊಳುತ್ತಲ್ಲ ಗಿಂಬಲ್ಲು. ಸೊ ನಾವು ಆಪ್ಷನಲ್ಲಿ ಕೊಡ್ತೀವಲ್ಲ, ಆಟೋ ಕ್ಯಾಲಿಬ್ರೇಟ್ ಅಂತ ಕೊಡ್ತೀವಿ, ನಾರ್ಮಲ್ ಅಂತ ತೋರಿಸಿದ್ನಲ್ಲ ಲಾಸ್ಟಲ್ಲಿ, ಆವಾಗ ಅದು ಕ್ಯಾಲಿಬ್ರೇಟ್ ಆಗಬೇಕಾದ್ರೆ ಅದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದೇನು ಮಾಡ್ಕೊಳ್ಳುತ್ತೆ, ನೀವು ನಿಲ್ಸ್ಕೊಂಡು ನೀವು ಕೊಟ್ಟಿರುವಂಥ ವ್ಯಾಲ್ಯೂ ಏನಿರುತ್ತೆ, ಟಿಲ್ಟು ಮತ್ತು ರೋಲಿಂಗ್ ವ್ಯಾಲ್ಯೂ ಏನಿರುತ್ತೋ, ನೀವು ಮ್ಯಾನ್ಯುಲಿ ಏನು ಮಾಡಿರ್ತೀರೋ, ಮ್ಯಾನ್ಯುಲಿ ಕ್ಯಾಮ್ರಾ ಯಾವ ಪೊಸಿಷನಲ್ಲಿ ಇದೆಯೋ ಅದನ್ನು ನೋಡ್ಕೊಂಡದು ಕ್ಯಾಲಿಬ್ರೇಟ್ ಮಾಡ್ಕೊಳ್ಳುತ್ತೆ ಇಂಟರ್ನಲ್ಲಿ. ಅದಕ್ಕೆ ಬೇಕಾದಂಥ ಒಂದು ಈ ಟೆಕ್ನಾಲಜಿ ಪ್ರಕಾರ ಅದು ಮಾಡ್ಕೊಳ್ಳುತ್ತೆ. ಸೊ ಅವಾಗ ಅದು ಪ್ರಾಬ್ಲಮ್ ಆಗುತ್ತೆ. ನಿಮಗೆ ಕ್ಯಾಮ್ರಾ ವೈಬ್ರೇಟ್ ಬರೋದು, ಶಾರ್ಟ್ ತೆಗಿಬೇಕಾದ್ರೆ ಲೈಟಾಗಿ ಶೇಕಿಂಗ್ ಬರೋದು, ಸೊ ಈ ಥರ ಎಲ್ಲ ಆದಾಗ ಸ್ವಲ್ಪ ಕಷ್ಟ ಆಗುತ್ತೆ, ಅವಾಗ ಶಾರ್ಟ್ ಕರೆಕ್ಟಾಗಿ ಬರಲ್ಲ. ಸೊ ಹಾಗಾಗಿ ನೀವು ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಗಿಂಬಲ್ಲು ತುಂಬ ಲೈಫ್ ಕೂಡ ತುಂಬ ಚೆನ್ನಾಗಿರುತ್ತೆ, ಶಾರ್ಟ್ ಕೂಡ ನಿಮಗೆ ಚೆನ್ನಾಗಿ ಬರುತ್ತೆ, ಮತ್ತು ನಿಮಗೆ ಪದೇ ಪದೇ ನೀವು ಬ್ಯಾಲೆನ್ಸ್ ಮಾಡುವಂಥ ಒಂದು ಆಪ್ಷನ್ ಇರೋದಿಲ್ಲ. ಆರಾಮಾಗಿ ನಿಮಗೆ ಗಿಂಬಲ್ ಆಪ್ರೇಟ್ ಆರಾಮಾಗಿ ಮಾಡ್ಬೋದು. ಸೊ ನಿಮಗೂ ಕೂಡ ಬೇಜಾರಾಗಲ್ಲ, ಇದೇನಿದು ಈ ಥರ ಎಲ್ಲ ಬ್ಯಾಲೆನ್ಸ್ ಮಾಡಿದ್ರು ಈ ಥರ ಶೇಕಿಂಗ್ ಬರ್ತಾ ಇದೆ ಅಂತ. ಅಕಸ್ಮಾತ್ ನಿಮ್ಗೇನಾದರೂ ಗಿಂಬಲ್ನ ಬ್ಯಾಲೆನ್ಸ್ ಮಾಡೋದು ಹಿಂಗಲ್ಲ, ಹಾಗೆ ಸೈಡ್ ಟ್ರ್ಯಾಕ್ ಇದೆ, ಕ್ರಾಸ್ ಆಗಿ ಹೋಗ್ಬಿಡ್ಬೋದು, ಇಷ್ಟೆಷ್ಟೇ ಮಾಡಿದ್ರೆ ಸಾಕು ಅಂತ ಯಾರಾದರೂ ನಿಮ್ಗೇನಾದರೂ ಅಡ್ವೈಸ್ ಮಾಡ್ತಾ ಇದ್ದಾರೆ ಅಂದರೆ ನನ್ಗನ್ಸುತ್ತೆ ಅದು ರಾಂಗ್ ಅಂತ. ಸೊ ನೀವು ಒಂದ್ಸರಿ ಎರಡನ್ನೂ ಮಾಡಿ, ಅವರು ಹೇಳಿರೋದನ್ನು ಮಾಡಿ, ಈಗ ನಾನೇನು ತೋರಿಸ್ಕೊಟ್ಟಿದ್ದೀನಿ ಅದನ್ನೂ ಮಾಡಿ, ನಿಮ್ಗೆ ಯಾವ್ದು ಕಂಫರ್ಟಬಲ್ ಆಗಿದೆಯೋ ಅದನ್ನು ಮಾಡಿ. ನಾನೀಗ ಏನು ಮಾಡಿದ್ದೀನಿ, ಸೊ ಮ್ಯಾಕ್ಸಿಮಮ್ ಟೆಕ್ನಿಷಿಯನ್ಸ್ ಅದನ್ನೇ ಮಾಡೋದು. ಸೊ ಹಾಗಾಗಿ ನಾನು ನಿಮ್ಗೆ ಅದನ್ನು ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಗಿಂಬಲ್ನ ಆಪ್ರೇಟ್ ಮಾಡೋದು ಹೇಗೆ ಪ್ರಾಪರಾಗಿ, ಯಾವ್ಯಾವ ಶಾರ್ಟ್ಗೆ ಗಿಂಬಲ್ನ ಹೇಗೆ ಹಿಡ್ಕೋಬೇಕು ಮೇಯ್ನು, ಆಮೇಲೆ ಗಿಂಬಲ್ ಒಳಗಡೆ ಸೆಟ್ಟಿಂಗ್ಸ್ ಏನೇನು ಮಾಡ್ಕೋಬೇಕಾಗತ್ತೆ, ಅಂದರೆ ಫಾಸ್ಟಾಗಿ ತೆಗಿಬೇಕಾದ್ರೆ, ತುಂಬ ಹಾರ್ಡಾಗಿ ತೆಗಿಬೇಕಾದ್ರೆ, ಸ್ಮೂತಾಗಿ ತೆಗಿಬೇಕಾದ್ರೆ, ಸೊ ಈ ಥರ ಮಾಡಬೇಕಾದ್ರೆ ಹೇಗೆಲ್ಲ ನಾವು ಇದನ್ನು ಆಪ್ರೇಟ್ ಮಾಡ್ಬೋದು. ಯಾವ್ಯಾವ ಲೆನ್ಸ್, ಈಗ ಕೆಲವೊಂದು ಲೆನ್ಸ್ ತುಂಬ ವೆಯ್ಟ್ ಇರುತ್ತೆ, ಈಗ 85mm ಹಾಕೊಂಡ್ರೆ ನಿಮ್ಗೆ ಸಿಕ್ಕಾಬಟ್ಟೆ ವೆಯ್ಟ್ ಬರುತ್ತೆ, ಅದೇ ಇದು 35. ನೆಕ್ಸ್ಟ್ ಏನಾದರೂ 18mm ಹಾಕೊಂಡ್ರೆ ಸಿಕ್ಕಾಬಟ್ಟೆ ಲೈಟ್ ವೆಯ್ಟ್ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ನೀವು ಕ್ಯಾಮ್ರಾ ಬ್ಯಾಲೆನ್ಸ್ ಮಾಡ್ದೇನೆ, ಗಿಂಬಲ್ ಬ್ಯಾಲೆನ್ಸ್ ಮಾಡದೆ ಆನ್ ಮಾಡಿದ ತಕ್ಷಣ ಟಕ 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 ಅಂತ ವೈಬ್ರೇಟ್ ಬಂದ್ಬಿಡುತ್ತೆ, ಯಾಕಂದರೆ ಇಂಟರ್ನಲ್ ಕೋಡಿಂಗ್ ಬೇರೆ ಇರುತ್ತಲ್ಲ. ಸೊ ಹಾಗಾಗಿ ಪ್ರತಿ ಲೆನ್ಸ್ಗೂ ಪ್ರತಿ ಸರಿ ಬ್ಯಾಲೆನ್ಸ್ ಮಾಡೋದು ತುಂಬ ಒಳ್ಳೆಯದು. ಆಮೇಲೆ ಪ್ರತಿ ಲೆನ್ಸ್ನ ಹಾಕಿದಾಗ ಗಿಂಬಲ್ನ ಯಾವ ಮಟ್ಟದಲ್ಲಿ ಆಪ್ರೇಟ್ ಮಾಡಬೇಕು ಅಂತ ತಿಳ್ಕೊಳ್ಳೋದು ಅದಕ್ಕಿಂತ ತುಂಬ ಒಳ್ಳೆಯದು. ಯಾಕೆಂದರೆ ನೀವು 85 ಹಾಕ್ಬಿಟ್ಟು ಸಿಕ್ಕಾಬಡೆ ಹಾರ್ಡಾಗಿ ಮಾಡಿದಾಗ ಗಿಂಬಲ್ ಲೈಫ್ ಖತಮ್ ಆಗಿಬಿಡ್ಬೋದು, ಹೋಗ್ಬಿಡ್ಬೋದು, ಇಲ್ಲ ಡೌನ್ ಆಗ್ಬೋದು, ಏನೋ ಒಂದು ರಿಪೇರ್ ಬರ್ಬೋದು. ಸೊ ಹಾಗಾಗಿ ಯಾವ್ಯಾವ ಲೆನ್ಸ್ಗಳು ಹಾಕಿದಾಗ ಹೇಗೆಲ್ಲ ಆಪ್ರೇಟ್ ಮಾಡಬೇಕು ಅನ್ನೋದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಕಸ್ಮಾತ್ ಆ ಥರ ವೀಡಿಯೋಸ್ಗಳೇನಾದರೂ ನಿಮಗೆ ಬೇಕಿದ್ದರೆ, ನೀವೇನಾದರೂ ಅದರ ಆಸಕ್ತಿ ಉಳ್ಳವರಾಗಿದ್ದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾರಾದರೂ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಕಳಿಸ್ಬೋದು ಅಂತ ನಿಮ್ಗೇನಾದರೂ ಅನಿಸಿದ್ರೆ ಇವಾಗಲೇ ಈ ವಿಡಿಯೋನ ಶೇರ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ. ಯಾಕೆಂದರೆ ನಾನು ಯಾವಾಗ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅವಾಗ ನಿಮ್ಗೆ ವಿಡಿಯೋ ಬಂದು ಆ ಕ್ಷಣಕ್ಕೆ ನೀವು ನೋಡಬೇಕು. ಅಕಸ್ಮಾತ್ ಅದೇನಾದ್ರು ಮುಂದೆ ಪಾಸ್ ಆಗೋದ್ರೆ ಅವಾಗ ಏನಾಗುತ್ತೆ, ಯಾವುದೋ ಒಂದು ಸಣ್ಣ ಒಂದು ಕ್ಲಿಪ್ಪು ನಿಮಗೆ ಗೊತ್ತಾಗ್ದಂಗೆ ಮಿಸ್ ಆಗಿಬಿಡತ್ತೆ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮನೋಹರ್ ಆಚಾರ್, ಸಿನಿಮಾಟೋಗ್ರಾಫರ್. ಇದು ನಮ್ಮ ಪದ್ಧತಿ ಕನ್ನಡ ಯೂಟ್ಯೂಬ್ ಚಾನಲ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.